ನಮಸ್ಕಾರ. ಕ್ರೈಮ್ ಫೈಲ್ ಕಥಾ ಸರಣಿಯಲ್ಲಿ ಇವತ್ತು ಒಂದು ವಿಶೇಷವಾದ ಪ್ರಕರಣವನ್ನ ನೀವು ನೋಡಲಿದ್ದೀರಿ. ಇದು ಇಷ್ಟು ದಿನದ ಕಥೆಗಳ ಹಾಗಿರೋ ಕಥೆ ಅಲ್ಲ. ಟಿವಿ ಕಾರ್ಯಕ್ರಮವೊಂದರಲ್ಲಿ ಆಘಾತಕಾರಿ ರೀತಿಯಲ್ಲಿ ಬಯಲಾದ ಒಂದು ವಿಶೇಷವಾದ ಪ್ರಕರಣ ಇದು. ಇದು ನಿಮ್ಮ ಹುಬ್ಬೇರಿಸೋ ಕಥೆ, ನಿಮ್ಮನ್ನ ಬೆಚ್ಚಿ ಬೀಳಿಸೋ ಘಟನೆ. ಇಂಥ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯನಾ ಅಂತ ಗಾಬರಿ ಪಡಿಸುವಂತ ಪ್ರಕರಣ. ನಾವಿಲ್ಲಿ ಘಟನೆ ನಡೆದ ಸ್ಥಳ ಮತ್ತು ಸಂಬಂಧಿಸಿದ ವ್ಯಕ್ತಿಗಳ ಹೆಸರನ್ನ ಬದಲಾಯಿಸಿದ್ದೀವಿ. ಸುಳ್ಳು ಅಥವಾ ಮಾಡಿರೋ ಅಪರಾಧ ಯಾವತ್ತಿದ್ರೂ ಮಡಿಲಲ್ಲಿ ಕಟ್ಕೊಂಡ ಕೆಂಡಾನೆ. ತುಂಬಾ ದಿನ ಅದನ್ನು ಮುಚ್ಚಿಡೋಕ್ಕಾಗೋದಿಲ್ಲ. ಸತ್ಯ ಯಾವತ್ತೂ ಶಾಶ್ವತವಾಗಿ ಸಮಾಧಿ ಆಗೋದಿಲ್ಲ. ಅದೆಷ್ಟು ಆಳದಲ್ಲಿ ಹೂತು ಹಾಕಿದ್ರು ಒಂದಲ್ಲ ಒಂದಿನ ಅದು ಹೊರಗೆ ಬಂದೇ ಬರುತ್ತೆ. ಇದಕ್ಕೆ ನೀವು ಕ್ರೈಮ್ ಫೈಲ್ನಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ನೋಡಿದಿರಿ. ಆದ್ರೆ ಇವತ್ತು ನೀವು ನೋಡ್ತಾ ಇರೋ ಘಟನೆ ಇದೆಲ್ಲದಕ್ಕಿಂತ ವಿಭಿನ್ನ, ವಿಚಿತ್ರ ಹಾಗೂ ವಿಸ್ಮಯ. ಯಾಕೆಂದ್ರೆ ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ. ಬದುಕು ಜಟಕಾ ಬಂಡಿ. ನಮಸ್ಕಾರ. ಬದುಕು ಜಟಕಾ ಬಂಡಿ, ವಿಧಿ ಅದರ ಸಾಹೇಬ. ಕುದುರೆ ನೀನ್ ಅವನು ಪೇಳದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ. ನಮ್ಮ ಈ ಬದುಕು ಜಟಕಾ ಬಂಡಿ ಕಾರ್ಯಕ್ರಮದಲ್ಲಿ ಅನೇಕ ಒಡೆದ ಮನಸ್ಸುಗಳು ಮತ್ತೆ ಒಂದಾಗಿವೆ. ದೂರ ಹೋಗಿರುವಂತಹ ಸಂಬಂಧಗಳು ಮತ್ತೆ ಸೇರಿ ಹೋಗಿವೆ. ಆಡಬಾರದ ಮಾತುಗಳನ್ನು ಆಡಿದಾಗ ಮಾತು ಮನೆ ಕೆಡಿಸತ್ತೆ. ಹಾಗೆ ಆಡಬೇಕಾದಂತಹ ಮಾತುಗಳನ್ನು ಆಡದೇ ಇದ್ದಾಗ ಮನಸ್ಸು ಮುದುಡು ಹೋಗುತ್ತೆ, ಒಡೆದು ಹೋಗುತ್ತೆ. ಹಾಗೆ ಒಡೆದು ಹೋದಂತಹ ಮನಸ್ಸುಗಳನ್ನ ಮತ್ತೆ ಒಂದುಗೂಡಿಸುವ ಪ್ರಯತ್ನವೇ ಬದುಕು ಜಟಕಾ ಬಂಡಿ. ಮನಸ್ಸು ಬಿಚ್ಚಿ ಮಾತನಾಡೋಕೆ, ತಮ್ಮಲ್ಲಿರುವಂತಹ ವಿಷಯಗಳನ್ನ ನಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರೀತಿಸಿ ಮದುವೆಯಾಗಿರುವಂತಹ ಸುರೇಶ್ ಮತ್ತು ಶಾಂತಿ. ಜಟಕಾ ಬಂಡಿ ಏರೋದಕ್ಕೆ ತಯಾರಾಗಿದ್ದೀರಾ? ನೀವು ಸಾರಥಿ ಆಗೋದಾದ್ರೆ ನಾವು ರೆಡಿ. ಸಾರಥಿ ರೆಡಿ, ಪಯಣಿಗರು ರೆಡಿ. ಮತ್ತಿನ್ಯಾಕೆ ತಡ, ಶುರು ಮಾಡಿ. ಏನ್ ಹೇಳ್ಬೇಕು ಅಂತಿದ್ದೀರಾ ಈ ವೇದಿಕೆಯಲ್ಲಿ ನೀವು? ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ಆದ್ರೆ ನಮ್ಮನೇಲಿ ಪ್ರೀತಿ ವಿಷಯದಕ್ಕೆ ವಿರೋಧ ಇತ್ತು. ಅವ್ರ ವಿರೋಧಕ್ಕೆ ನಮ್ ಪ್ರೀತಿನ ಬಲಿ ಕೊಡಕ್ಕೆ ನಾವು ತಯಾರಿರ್ಲಿಲ್ಲ. ನಾವಿಬ್ರು ಊರ್ ಬಿಟ್ಟು ಓಡ್ಬಂದ್ ಮದ್ವೆ ಆದ್ವಿ. ನಮ್ಗೀಗ ಒಂದ್ ಮುದ್ದಾದ ಮಗು ಕೂಡ ಇದೆ. ಆದ್ರೆ ಅವತ್ತು ಓಡೋದಕ್ಕೆ ಶುರು ಮಾಡಿದವರು ಇವತ್ತು ಕೂಡ ಓಡ್ತಾನೆ ಇದೀವಿ ಅಂತ ಅನಿಸ್ತದೆ. ಯಾರು ಕೂಡ ನಮ್ಮನ್ನ ತಡೆದು ನಿಲ್ಲಿಸ್ತಾ ಇಲ್ಲ. ಕೈ ಹಿಡಿದು ನಾನಿದ್ದೀನಿ ಸಮಾಧಾನ ಮಾಡ್ಕೊ ಅಂತ ಕೂಡ ಯಾರು ಹೇಳ್ತಾ ಇಲ್ಲ. ಓಡ್ತಾ ಓಡ್ತಾ ಒಂಟಿ ಆಗ್ಬಿಟ್ಟಿದೀವಿ ಅಂತ ಅನಿಸ್ತದೆ ಮೇಡಮ್. ಮತ್ತೆ ನಿಮ್ ತಂದೆ ತಾಯಿ ನಿಮ್ಮನ್ನ ಸೇರಿಸ್ತಾ ಇಲ್ಲ ಅಂತನಾ? ಹೌದು ಮೇಡಮ್, ನಾವು ತುಂಬಾ ಪ್ರಯತ್ನ ಮಾಡಿದ್ವಿ. ನಮ್ ಪ್ರೀತಿಗಿಂತ ಅವ್ರಿಗೆ ಪ್ರತಿಷ್ಠೆ, ಗೌರವನೇ ಹೆಚ್ಚಾಗಿತ್ತು. ನೋಡ್ಬೇಕು ಅನ್ಸ್ತಿದ್ಯಾ ಅವ್ರನ್ನ? ಅನ್ನಿಸ್ತಾ ಇರುತ್ತಾ ಮೇಡಮ್? ಅಕಸ್ಮಾತ್ ನೀವ್ ಅನ್ಕೊಂಡಿದ್ ನಿಜ ಆಗಿ ನಿಮ್ ತಂದೆ ತಾಯಿ ಈ ವೇದಿಕೆಯಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರೆ? ಏನು? ಅಪ್ಪ ಅಮ್ಮ ಇಲ್ಲಿ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನೇ ಕರುಳ ಬಳ್ಳಿ ಸಂಬಂಧ ಅಂತ ಹೇಳೋದು. ನಾವ್ ಎಷ್ಟು ದೂರ ನೋಡಬಹುದು, ಆದ್ರೆ ಕರುಳ ಬಳ್ಳಿ ಸಂಬಂಧನ ಅಷ್ಟು ಸುಲಭವಾಗಿ ಕತ್ತರಿಸೋಕೆ ಆಗಲ್ಲ. ಇವತ್ತು ಈ ವೇದಿಕೆಯಲ್ಲಿ ಶಾಂತಿ ಮತ್ತು ಸುರೇಶ್ ಅವ್ರಿಗೆ ನಾವು ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದೇವೆ. ಇವರ ತಂದೆ ತಾಯಿ ಸಹ ಇಲ್ಲಿಗೆ ಬಂದಿದ್ದಾರೆ. ಅವರಿಗೆ ಮಕ್ಕಳು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಈಗ ಈ ವೇದಿಕೆಯಲ್ಲಿ 4 ವರ್ಷಗಳ ನಂತರ ತಂದೆ ತಾಯಿ ಮತ್ತು ಮಕ್ಕಳ ಮಿಲನ. ಆ ದೃಶ್ಯ ಹೇಗಿರುತ್ತೆ ಅಂತ ನೋಡೋ ಕುತೂಹಲ ನಿಮ್ಗೂ ಇದೆ ಅಲ್ವಾ? ನನ್ನ ಮಕ್ಕಳ್ರ ಕೆಲಸ ಮಾಡೋದ್ ಬಿಟ್ಟು ಟಿವಿ ನೋಡ್ತಾ ಇದ್ದೀರಾ? ಅಲ್ಲ, ಅಪ್ಪ ಮಕ್ಕಳು ಒಂದಾಗ್ಬಿಟ್ರೆ ನಮ್ಗೇನೋ ಸಿಗತ್ತೆ? ನಿಮ್ಗೆಲ್ಲ ಸಂಬಳ ಅಪರ್ಣ ಕೊಡ್ತಾರಾ, ಇಲ್ಲ ನಾನ್ ಕೊಡೋದಾ? ನೋಡೋ, ಇನ್ನೊಂದ್ಸಲಿ ಕೆಲಸ ಮಾಡೋದ್ ಬಿಟ್ಟು ಟಿವಿ ನೋಡ್ತಾ ಕೂತ್ರೆ ರೆಕ್ಸಿನ್ ಬದಲು ನಿಮ್ಮ ಚರ್ಮ ಸುಲ್ದು ಅದರಿಂದಾನೆ ಸೋಫಾ ಮಾಡ್ಬಿಡ್ತೀನಿ. ಏನ ಈ ಸೋಫಾ ಇನ್ನೊಂದು ಗಂಟೆಲಿ ಡೆಲಿವರಿ ಆಗ್ಬೇಕು. ಏನಾಗ್ಲಿ, ಇನ್ನು ಹುಲಿತಾ ಇದ್ಯಾ? ಇನ್ನೊಂದು ಗಂಟೆಲಿ ಈ ಸೋಫಾ ಡೆಲಿವರಿ ಆಗ್ಬೇಕು. ನೋಡೋ, ಸರಿಯಾದ ಟೈಮಿಗೆ ಡೆಲಿವರಿ ಮಾಡಿದ್ರೆ ಮರ್ಯಾದೆ ಹೋಗೋದು ನಂದು, ಬಿಸ್ನೆಸ್ ಲಾಸ್ ಆಗೋದು ನನಗೆ. ಇದೇ ತರ ನೀವು ಮಾಡ್ತಾ ಇದ್ರೆ, ಸೋಮವಾರತನ ಮಾಡ್ತಾ ಇದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ? ನಿಮ್ಮನ್ನೆಲ್ಲ ಕೆಲಸದಿಂದ ತೆಗೆದಾಕ್ಬಿಡ್ತೀನಿ. ಅದ್ ಯಾವ ನಿಮಗೆ ಕೆಲಸ ಕೊಡ್ತಾನೆ ಅಂತ ನಾನು ನೋಡ್ತೀನಿ. ಕೆಲಸ ಮಾಡ್ತಾನಂತೆ ಕೆಲಸ ಅಲ್ಲ, ಕೆಲಸದಿಂದ ಡಿಸ್ಮಿಸ್ ಮಾಡ್ಬೇಕಷ್ಟೇ ನಾನು. ಏಯ್ ನಾಗರಾಜ ಎಲ್ಲೋ ನಾಗರಾಜ? ಇಲ್ಲೆಲ್ಲ ಹೋಗಿದ್ರಣ, ಬರ್ತಾರಣ. ಎಲ್ಲೋಗಿದ್ದಾನೆ? ಏನು ಇವ್ರನ್ನೆಲ್ಲ ನೋಡ್ಕೊಂಡು ಕೆಲಸ ಮಾಡ್ಸಂದ್ರೆ ನೀನೆಲ್ಲ ಹೋಗಿದ್ಯಲ್ಲ? ನೋಡು, ಇವ್ರು ಕೆಲಸ ಮಾಡೋದ್ ಬಿಟ್ಟು ಟಿವಿ ನೋಡ್ತಾ ಇದ್ದಾರೆ ಗೊತ್ತಾ?
ಗಮ್ಕಾಲೆ ಹೋಗಿತ್ತಣ್ಣ, ತರಕ್ ಹೋಗಿದ್ದೆ. ನೀವೇನ್ ಟೆನ್ಷನ್ ಮಾಡ್ಕೊಬೇಡಿ ಅಣ್ಣ, ಇವ್ರನ್ನೆಲ್ಲ ನಾನು ವಿತರಿಸ್ಕೊತೇನೆ. ವಾರ ಮನೆಗೆ ಹೋಗಿ ಅಣ್ಣ. ಸರಿ, ಅದೇನ್ ಮಾಡಿಸ್ತೀಯ ಮಾಡು. ನಾನು ಮಾಡಿಸ್ತೀನಿ ಅಣ್ಣ, ನೀವು ಹೋಗಿ. ಇಷ್ಟು ಬೇಗ ಬಂದ್ಬಿಡ್ತಾ ನಿಮ್ಮ ಮನೆ? ಮನೆ ಬೇಗ ಬರ್ಲಿಲ್ಲ, ನೀನ್ ಆಟೋ ಬೇಗ ಬಂತು. ವೈಷ್ಣವಿ, ನಿನ್ನ ನಾನು ಆಟೋದಲ್ಲಿ ಕೂಡಿಸ್ಕೊಂಡು ಕನ್ನಡಿಲಿ ನಿನ್ನ ನೋಡ್ತಾ ನೋಡ್ತಾ ಆಟೋ ಓಡಿಸಿದ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಅರೆ ಪೆಟ್ರೋಲ್ ಖಾಲಿ ಆಗೋದ್ ಮಾತ್ರ ಗೊತ್ತಾಗ್ತದೆ. ಸರಿ, ನಾಳೆ ನಂಗೆ ಲಾಸ್ಟ್ ಎಕ್ಸಾಮು, ಟೈಮಿಗೆ ಸರಿಯಾಗಿ ಬಂದ್ಬಿಡು. ಮಹಾರಾಣಿ ಅವರ ಸೇವೆಗೆ ಈ ರಥ ಈ ಸೇವಕ ಸದಾ ಸಿದ್ಧ. ಏಯ್, ವೈಷ್ಣವಿ, ನನ್ನ ಹೃದಯ ಏನೋ ಹೇಳ್ತಿದೆ, ಕೇಳಿಸ್ತಿದ್ಯಾ? ಏನು? ಇವನ್ ಪೋಲಿ ಹುಡ್ಗ, ಇವನ್ ಜೊತೆ ಹುಷಾರಾಗಿರು ಅಂತ ಹೇಳ್ತಾ ಇದೆ. ಏಯ್ ವೈಷ್ಣವಿ, ನಾಳೆ ಸಿಗ್ತೀನಿ. ನೀವ್ ತಿಳ್ಕೊಂಡಂಗೇನು ಇಲ್ಲಪ್ಪ, ಅವ್ರು ನಂಗೆ ಪರಿಚಯ ಅಷ್ಟೇ. ಕಾಲೇಜಿನ ಡ್ರಾಪ್ ತಗೊಂಡೆ. ನಿನ್ನ ಮಾತು ನಂಬೋಕೆ ನಾನೇನ್ ಮೂರ್ಖನ? ನಿಜ ಹೇಳು, ಏನ್ ನಡೀತಿದೆ? ಏನು ಇಲ್ಲಪ್ಪ. ಏನು ಇಲ್ಲ ಅಂದ್ಮೇಲೆ ಅಷ್ಟೊತ್ತು ಅವನ ಜೊತೆ ಹಲ್ಕಿಸ್ಕೊಂಡು ಮಾತಾಡ್ತಿದ್ಯಲ್ಲ? ನೀವಿಬ್ರು ಸೇರಿ ನನ್ನ ಕಿವಿ ಮೇಲೆ ಹೂ ಇಡಕ್ ನೋಡ್ತಾ ಇದ್ದೀರಾ? ನನ್ನ ಬಗ್ಗೆ ಗೊತ್ತಿಲ್ಲ. ಶಕು, ಇಲ್ಲಿ ಏನ್ ನಡೀತಾ ಇದೆ? ನಿನ್ನ ಮಗಳು ಯಾವನ ಆಟೋ ಡ್ರೈವರ್ ಹಿಂದೆ ಸುತ್ತಾ ಇದ್ರೆ ನೀನ್ ಅದನ್ನ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ? ಇದ್ರಲ್ಲಿ ನಿನ್ ಕುಮ್ಮಕ್ಕು ಇದೆಯಾ? ನೋಡು ಶಕು, ಈ ಮನೇಲಿ ಇಂಥ ಚಿಲ್ಲರೆ ಕೆಲಸ ನಡೆದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ತಲೆ ಕೆಟ್ರೆ ನಾನು ಎಷ್ಟು ಕೆಟ್ಟವನು ಅಂತ ನಿನಗೆ ಗೊತ್ತಿದೆ. ನೋಡೋ, ನಿನ್ನ ಮಗಳಿಗೆ ಬುದ್ಧಿವಾದ ಹೇಳಿ 10% ಇಟ್ಕೊಂಡು ನಿನ್ಗಾಗುತ್ತೋ ಇಲ್ವೋ? ಅದು ಅದು ಏನು ಅದು ಇದು? ಅಲ್ಲೇ ನೋಡ್ತಿದ್ಯಾ? ನನ್ ನೋಡ್ಕೊಂಡು ಹೇಳೋ. ಅದು ಹಾಗೇನಿಲ್ಲ, ನಾನು ಒಂದೆರಡು ಸಲ ಅವ್ಳಿಗೆ ವಾರ್ನಿಂಗ್ ಮಾಡಿದ್ದೀನಿ. ಸಚಿನ್ ತುಂಬಾ ಒಳ್ಳೆ ಹುಡುಗ, ಅವನಂದ್ರೆ ನನ್ಗೂ ಇಷ್ಟ. ಅವನು ನನ್ನ ತುಂಬಾ ಪ್ರೀತಿಸ್ತಾ ಇದ್ದಾನಮ್ಮ. ನೋಡು, ನಿಮ್ಮ ಅಪ್ಪಗೆ ಇದೆಲ್ಲ ಬೇಕಾಗಿಲ್ಲ. ನೀನ್ ಅವನನ್ನ ಎಷ್ಟು ಪ್ರೀತಿಸ್ತೀಯಾ, ಅವ್ನು ನಿನ್ನನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ನಿಮ್ಮಪ್ಪ ಕೇಳೋದಿಲ್ಲ. ಒಂದು ಆಟೋ ಡ್ರೈವರ್ ಜೊತೆ ನಿನ್ ಮದ್ವೆ ಆಗಕ್ ಯಾವತ್ತೂ ಒಪ್ಪೋದಿಲ್ಲ. ಅಪ್ಪ ಒಪ್ಲಿಲ್ಲ ಅಂದ್ರೆ ನಾವಿಬ್ರು ಮದ್ವೆನೇ ಆಗೋಕ್ ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ, ಹೇಳ್ತಾ ಇದೀನಲ್ಲ. ಹಾಗೇನಾದ್ರೂ ಆದ್ರೆ ಒಂದ್ ದೊಡ್ಡ ರಾಮಾಯಣನೇ ನಡೆದೋಗತ್ತೆ. ರಾಮಾಯಣ ಯಾವತ್ತಾನೇ ನಡೆದಿಲ್ಲ ಈ ಮನೇಲಿ, ಅದ್ ದಿನ ಇದ್ದಿದ್ದೆ. ನೀನ್ ಒಂದಿನಾದ್ರೂ ನೆಮ್ಮದಿಯಾಗಿ ಉಸಿರಾಡಿದ್ಯಾ ಈ ಮನೇಲಿ? ನೋಡು ವೈಷ್ಣವಿ, ನನ್ನ ಜೀವನ ಹಾಳಾಗಾಯ್ತು. ನಿನ್ ಜೀವನನೂ ಹಾಳಾಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ನಿಮ್ಮಪ್ಪ ಎಂತವ್ರು ಅಂತ ಗೊತ್ತಿಲ್ಲ ವೈಷ್ಣವಿ ನಿನ್ಗೆ. ನೀನ್ ಖುಷಿಯಾಗಿರ್ಬೇಕು ಅಂತ ನನ್ನ ಆಸೆ. ನನ್ ಸಚಿನ್ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಮ್ಮ. ಸಚಿನ್ ನಿನ್ ಜೊತೆ ಇರ್ಬೇಕು ಅಂತ ನೀನೇನಾದ್ರೂ ಅವನನ್ನ ಮದ್ವೆ ಆದ್ರೆ ನಿನ್ ಜೀವನ ನರಕ ಆಗೋಗತ್ತೆ. ನನ್ ಮಾತು ಕೇಳು ಕಂದ. ಅಮ್ಮ ಪ್ಲೀಸ್. ಇಷ್ಟೊಂದು ಧೈರ್ಯ ಬಂದ್ಬಿಡ್ತಾನೆ ನಿನಗೆ? ಇದಕ್ಕೆಲ್ಲ ಕಾರಣ ನಿನ್ನ ಕಾಲೇಜಿಗೆ ಕಳಿಸಿದ್ದು. ನೀನು ಮನೇಲಿ ಬಿದ್ದಿರೋಕೆ ಲಾಯಕು. ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಬಾ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಾಳೆ ನಂಗೆ ಎಕ್ಸಾಮ್ ಇದೆ. ಅಪ್ಪ ಅಪ್ಪ ಬಾಗ್ಲು ತೆಗೀರಿಪ್ಪ, ನಾಳೆ ನಂಗೆ ಪರೀಕ್ಷೆ ಇದೆ. ಅಪ್ಪ ಬಾಗ್ಲು ತೆಗೀರಿ. ಬಾಗ್ಲು ತೆಗೀರಿಪ್ಪ. ಕಾಲೇಜಿಗೆ ಹೋಗೋದು ಬೇಡ, ಈ ಮನೇಲೆ ಬಿದ್ದಿರ್ಲಿ. ಏನಾದ್ರೂ ಹೊರಗೆ ಬಿಟ್ರೆ ಅಷ್ಟೇ. ನಾಳೆ ನನ್ಗೆ ಎಕ್ಸಾಮ್ ಇದೆ. ಅಪ್ಪ ಬಾಗ್ಲು ತೆಗೀರಿಪ್ಪ. ಅಪ್ಪ ಎಲ್ಲಿ? ಹೊರಗೆ ಹೋಗಿದ. ನಾನು ಹೇಳಿದ್ನಲ್ಲ,
ನೋಡಿ ಏನಾಯ್ತು ಅಂತ. ಹೋಗ್ಲಿ ಬಿಡು, ಇನ್ನು ಎಷ್ಟು ದಿನ ಅಂತ ಈ ರೂಮಲ್ಲಿ ಕೂಡ ಹಾಕಿರ್ತಾರೆ? ಒಂದಲ್ಲ ಒಂದಿನ ಹೊರಗೆ ಹೋಗ್ಲೇಬೇಕಲ್ವಾ? ಎಲ್ಲಿಗಂತ ಹೋಗ್ತೀಯ? ಎಷ್ಟು ದೂರ ಅಂತ ಹೋಗ್ತೀಯ? ಒಂದಲ್ಲ ಒಂದ್ ದಿವಸ ನಿಮ್ಮ ಅಪ್ಪನ ಕೈಗೆ ಸಿಕ್ಕಾಕೋತೀಯ. ಆಗೇನಾಗ್ಬೋದು ಅಂತ ಗೊತ್ತಿಲ್ಲ ವೈಷ್ಣವಿ ನಿನ್ಗೆ. ಏನ್ ಮಾಡ್ತಾರಮ್ಮ? ಯಾಕಷ್ಟ ಅಪ್ಪಂಗೆ ಎದ್ರುಕೊಬೇಕು? ಹೆದರ್ಲೇಬೇಕು ವೈಷ್ಣವಿ, ಹೆದರ್ಕೊಳ್ಳೇಬೇಕು. ಹೆದರ್ದೆ ಹೋದ್ರೆ ನಿಮ್ಮ ಅಪ್ಪ ಏನ್ ಮಾಡ್ತಾರೆ? ಬಲವಂತವಾಗಿ ಬೇರೆ ಹುಡುಗನ ಜೊತೆ ಮದ್ವೆ ಮಾಡ್ತಾರಾ? ಅಷ್ಟೇ ಆಗಿದ್ರೆ ದೊಡ್ಡ ವಿಷಯ ಅಲ್ಲ. ಮತ್ ಅದಕ್ಕಿಂತ ಇನ್ನೇನಮ್ಮ ಮಾಡಕ್ ಸಾಧ್ಯ? ನಿನಗೆ ಗೊತ್ತಿಲ್ಲ ವೈಷ್ಣವಿ, ನಿಮ್ಮ ಅಪ್ಪನ ಇನ್ನೊಂದು ಮುಖ ನೀನು ಯಾವತ್ತೂ ನೋಡಿಲ್ಲ. ಅಂಥ ಒಂದು ರಹಸ್ಯ ನನ್ನ ಒಳಗೆ ಬಚ್ಚಿಟ್ಕೊಂಡಿದ್ದೀನಿ. ರಹಸ್ಯನ? ಏನ್ ರಹಸ್ಯಮ್ಮ? ಅಪ್ಪನ ಬಗ್ಗೆ ರಹಸ್ಯನ? ನಿಜಕ್ಕೂ ಇದೊಂದು ವಿಚಿತ್ರ ಪರಿಸ್ಥಿತಿ. ಒಬ್ಬ ನಿರ್ದಯಿ ಅಪ್ಪನ ಮಗಳು ತನ್ನ ಪ್ರೀತಿ ಉಳಿಸ್ಕೊಳ್ಳೋ ಸಂಕಟದಲ್ಲಿರ್ತಾಳೆ. ಅಂಥ ಪರಿಸ್ಥಿತಿಲಿ ತನ್ನ ಅಮ್ಮನಿಂದ ಅಪ್ಪನ ಬಗ್ಗೆ ಒಂದು ಭಯಾನಕ ರಹಸ್ಯ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅವಳಿಗೆ ಅರ್ಥ ಆಗಿತ್ತು, ಇನ್ನೂ ಸುಮ್ಮನಿದ್ರೆ ತನ್ನ ಹಾಗೂ ಸಚಿನ್ ಪ್ರೇಮ ಕಥೆಗೆ ರಕ್ತದ ಕಲೆ ಮೆತ್ಕೊಳ್ಳೋದು ಗ್ಯಾರಂಟಿ ಅಂತ. ಇಷ್ಟು ವರ್ಷ ಅಮ್ಮನ ಎದೆಯಲ್ಲಿ ಜ್ವಾಲಾಮುಖಿ ಹಾಗೆ ಕುದೀತಿದ್ದ ಭಯಾನಕ ಸತ್ಯ ಈಗ ಮಗಳು ವೈಷ್ಣವಿಗೆ ಗೊತ್ತಾಗಿದೆ. ಅಪ್ಪನ ಮತ್ತೊಂದು ರೌದ್ರಾವತಾರದ ಮುಖ ಅವಳ ಕಣ್ಮುಂದೆ ಅಟ್ಟಹಾಸ ಮಾಡ್ತಿದೆ. ಈಗ ಅವಳು ಸಚಿನ್ ಪ್ರೀತಿನ ಉಳಿಸ್ಕೋತೀನಿ ಅಂತ ಪ್ರಯತ್ನ ಪಡೋದಕ್ಕೆ ಸಾಧ್ಯನಾ? ಅದರ ಪರಿಣಾಮ ಏನಾಗುತ್ತೆ ಅನ್ನೋ ಸ್ಪಷ್ಟ ಚಿತ್ರ ಅವಳ ಕಣ್ಮುಂದೆ ಬಂದು ನಿಂತಿತ್ತು. ಅಪ್ಪ, ನೀನ್ ಹೇಗೆ ಹೊರಗೆ ಬಂದೆ? ನಿನ್ನ ಯಾರೇ ಬಿಟ್ಟಿದ್ದೋ? ಶಕೋ ಅಪ್ಪ, ಶಕೋ ಬಯಲೆ. ಅಪ್ಪ ಒಂದ್ ನಿಮಿಷ. ಏನು ಮತ್ತೆ ಆ ಆಟೋ ಡ್ರೈವರ್ ವಿಷಯ ಎತ್ತಿದ್ರೆ ಮತ್ತೆ ಏನ್ ಮಾಡ್ತೀನಿ ಗೊತ್ತಾ? ಇಲ್ಲಪ್ಪ, ನಂಗೆ ನನ್ನ ತಪ್ಪೇನು ಅಂತ ಅರ್ಥ ಆಗಿದೆ. ನಾನು ಇನ್ನು ಮುಂದೆ ಆ ತಪ್ಪುಗಳನ್ನ ಮಾಡಲ್ಲ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ನನಗೆ ನಾಳೆ ಲಾಸ್ಟ್ ಎಕ್ಸಾಮ್ ಇದೆ. ನಾನು ಹೋಗದೆ ಇದ್ರೆ ಇಷ್ಟು ದಿನ ಓದಿದೆಲ್ಲ ವೇಸ್ಟ್ ಆಗುತ್ತೆ. ನಾನು ಎಕ್ಸಾಮ್ಗೆ ಹೋಗ್ತೀನಿ ಅಪ್ಪ. ಪ್ಲೀಸ್ ಅಪ್ಪ. ಸರಿ, ಕಾಲೇಜಿಗೆ ಹೋಗ್ಬೇಕು, ಎಕ್ಸಾಮ್ ಮುಗಿಸ್ಬೇಕು, ಸೀದಾ ಮನೆಗೆ ಬರ್ತಾ ಇರ್ಬೇಕು, ಗೊತ್ತಾಯ್ತಾ? ಸರಿಪ. ಹೋಗಿ ಓದ್ಕೋ. ಸರಿಪ. ಸಚಿನ್, ನಾವೇನಾದ್ರು ಡಿಸಿಷನ್ ತಗೊಳ್ಳೇಬೇಕು. ನಾವು ಹೊಸದಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ಏನಿದೆ? ನನ್ ಬಿಟ್ಟು ನೀನ್ ಬದುಕಲ್ಲ, ನಿನ್ ಬಿಟ್ಟು ನಾನ್ ಬದುಕಲ್ಲ. ಬಿಟ್ಟು ಬದುಕೋದಲ್ಲ ನಮ್ ಡಿಸಿಷನ್, ಇಬ್ರು ಜೊತೆಲಿ ಬದುಕ್ಬೇಕು. ನನ್ಗೆ ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಕೊನೆ ತನಕ ನಿನ್ ಜೊತೆಲೆ ಬದುಕ್ಬೇಕು ವೈಷ್ಣವಿ. ಹಾಗಾದ್ರೆ ನಾವ್ ಇಲ್ಲಿರೋದ್ ಬೇಡ ಸಚಿನ್. ಎಲ್ಲಾರು ದೂರ ಹೋಗಿ ಮದ್ವೆ ಆಗೋಣ. ಮದ್ವೆ ಆದ್ಮೇಲೆ ನಾವ್ ಇಲ್ಲಿ ಬದುಕೋದ್ ಸಾಧ್ಯ ಇಲ್ಲ. ನಮ್ಮಪ್ಪ ನಿನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾಡ್ತಾರೆ? ನಾನು ಅದಕ್ಕೆಲ್ಲ ಹೆದರಲ್ಲ. ಏನ್ ಅನ್ಕೊಂಡಿದ್ದಾರೆ ಅವರು? ಸಚಿನ್, ಹಿಂಗ್ ಹೇಳಿ ನಿನ್ಗೆ? ನಮ್ಮಪ್ಪ ಎಂತವ್ರು ಅಂತ ನೀನು ಗೊತ್ತಿಲ್ಲ. ಅಪ್ಪನ ಬಗ್ಗೆ ಅಮ್ಮ ಹೇಳಿದ ವಿಷಯ ಕೇಳಿ ನಾನು ಉಸಿರೇ ನಿಂತೋಗಿತ್ತು. ನಮ್ಮಪ್ಪ ಎಂತ ಕೆಟ್ಟವ್ರು ಅಂತ ನಿಂಗೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಮ್ಮಪ್ಪ ಎಂತವ್ರು ಅಂದ್ರೆ ವೈಷ್ಣವಿ, ಏನಾಯ್ತು? ಯಾಕೆ ಇಷ್ಟು ಹೆದರ್ಕೊಂಡಿದ್ಯಾ? ಏನ್ ಮಾಡಿದಾರೆ ನಿಮ್ಮಪ್ಪ? ಸಚಿನ್, ಈ ವಿಷಯ ಇಲ್ಲೇ ಬಿಡು. ಸರಿ, ನಿನ್ಗೆ ಹೆಂಗೆ ಇಷ್ಟನೋ ಹಂಗೆ. ನಿನ್ ಖುಷಿನೇ ನನ್ ಖುಷಿ. ಇವತ್ತೇ ಮೈಸೂರಿಗೆ ಹೊರಡೋಣ. ಅಲ್ಲೊಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಮದ್ವೆಗೆಲ್ಲ ಅರೇಂಜ್ಮೆಂಟ್ ಮಾಡ್ತಾನೆ, ಎಲ್ಲ ಅವನೇ ನೋಡ್ಕೋತಾನೆ. ಅಲ್ಲಿ ಹೋಗಿದ ತಕ್ಷಣ ನೀನೊಂದು ಕಾಲೇಜಿಗೆ ಸೇರ್ಕೊ. ನಾನು ಅಲ್ಲೇ ಎಲ್ಲಾದ್ರೂ ಕೆಲಸ ಹುಡುಕಿ ಕೆಲಸ ಮಾಡ್ತೀನಿ. ದುಡ್ಡು ತಿನ್ನೋರ್ಗೆ ಯಾವ ಊರಾದ್ರೇನು. ಆದ್ರೆ ಪ್ರೀತಿಸೋ ಒಂದ್ ಜೀವ ಜೊತೆಲಿರ್ಬೇಕಷ್ಟೇ. ಸರಿ, ನೀನ್ ಇವಾಗ ಕಾಲೇಜ್ಗೆ ಹೋಗಿ ಆರಾಮಾಗಿ ಎಕ್ಸಾಮ್ ಬರಿ. ನಾನು ಇವತ್ತೇ ಮೈಸೂರಿಗೆ ಹೊರಡೋದಕ್ಕೆ ಎಲ್ಲ ತಯಾರಿ ಮಾಡ್ತೀನಿ. ನಮ್ಮ ಲೈಫು ಇವತ್ತಿಂದ ಹೊಸ ರೂಟಲ್ಲಿ ಓಡಕ್ ಶುರು ಮಾಡುತ್ತೆ. ನಮ್ಮ ಹೊಸ ಜೀವನಕ್ಕೆ ಇವತ್ತೇ ಮೀಟರ್ ಹಾಕ್ತೀನಿ. ಲೂಸು.
ಕಾಲೇಜ್ ಬಿಟ್ಟು ತುಂಬ ಹೊತ್ತಾಯ್ತಂತೆ, ಮನೆಗೆ ಹೋಗ್ಲಿಲ್ಲ. ಏನೋ ಎಡವಟ್ ಆಗಿದೆ ಅನಿಸ್ತಾ ಇದೆ ಅಣ್ಣ ನನಗೆ. ಮೋಸ? ನನಗೆ ಮೋಸ ಮಾಡಿಬಿಟ್ಲಾ? ಫೋನ್ ಟ್ರೈ ಮಾಡಿದ್ನಣ್ಣ, ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ. ಆಟೋ ಡ್ರೈವರ್ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಮತ್ತು ಆಟೋ ಹುಡ್ಕೊಂಡು ಹೋಗಿದ್ದಣ್ಣ. ಆಟೋನ ಓನರ್ ಕೊಟ್ಟು ಲೆಕ್ಕ ಸೆಟ್ಲ್ ಮಾಡಿ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೋದಂತೆ. ವೈಷ್ಣವಿನ ಆರಿಸ್ಕೊಂಡು ಹೋಗಿದ್ದಾನೆ ಅನ್ಸುತ್ತಣ್ಣ. ನನ್ನ ಮಗ ಎಲ್ಲಿ ಹೋಗ್ತಾನೆ ನಾನು ನೋಡ್ತೀನಿ, ನಡಿಯೋ. ಎಲ್ಲಿ ನಿನ್ ಮಗ ಸಚಿನ್? ಎಲ್ಲಿ? ಗೊತ್ತಿಲ್ಲ ಸ್ವಾಮಿ. ಮಧ್ಯಾಹ್ನ ಬರ್ತೀನಿ ಅಂದವನು ಬರ್ಲಿಲ್ಲ ಸ್ವಾಮಿ. ಏನಾಯ್ತು? ನಿನ್ನ ಮಗ ಸಚಿನ್ ಎಲ್ಲಿ? ನಿನ್ನ ಮಗ ನನ್ನ ಮಗಳನ್ನ ಮನೆಯಿಂದ ಹಾರಿಸ್ಕೊಂಡು ಹೋಗಿದ್ದಾನೆ. ಇವತ್ತು ಅವನ ಆಯುಸ್ ತೀರ್ತು ಅಂತ ಕಾಣುತ್ತೆ. ಎಲ್ಲಿದ್ದಾನ ಅವನು? ದೇವರಣೆಗೂ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. ಯಾವಾಗ್ಲೂ ಹೋಗ್ತಾನೆ, ಯಾವಾಗ್ಲೂ ಬರ್ತಾನೆ. ಅವ್ನು ನಮ್ಗೇನು ಹೇಳೋದೇ ಇಲ್ಲ. ನನಗೆ ನನ್ನ ಮಗಳು ಬೇಕು. ನನ್ನ ಮಗಳನ್ನು ನಾನು ಮನೆಗೆ ಕರ್ಕೊಂಡು ಹೋಗೋದಕ್ಕಲ್ಲ, ನನಗೆ ಮಾಡಿದ ಮೋಸಕ್ಕೆ ಅವಳನ್ನ ಕೊಚ್ಚಿ ಹಾಕಕ್ಕೆ. ನನ್ನ ಮಗಳಿಗೆ ಈ ಶಿಕ್ಷೆ ಕೊಟ್ಮೇಲೆ ನಿನ್ನ ಮಗನ ಗತಿ ಏನಾಗುತ್ತೆ ಅನ್ನೋದು ಗೊತ್ತಾಯ್ತಾ? ಇದೆಲ್ಲ ನಮ್ಗೇನು ತಿಳಿದಿಲ್ಲ ಸ್ವಾಮಿ. ನಾನು ನೋಡ್ತೀನಿ ಅವನು ನನ್ನ ಕೈಯಿಂದ ಹೇಗೆ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ. ನೀವೇನಾದ್ರೂ ಅವನನ್ನ ಬಚ್ಚಿಟ್ಟಿದ್ರೆ ಅವರಿಬ್ರು ಮೊದಲು ನಿಮ್ಮಿಬ್ರು ಹಣ ಬೀಳುತ್ತೆ. ಅವನೇನಾದ್ರೂ ಬಂದ್ರೆ ನನಗೆ ಮೊದಲು ತಿಳಿಸಿ, ಇಲ್ಲ ಅಂದ್ರೆ ಗೊತ್ತಲ್ಲ, ಬರೋಣ. ನನಗೇನು ಗೊತ್ತಿಲ್ಲ ರೀ. ಅವಳೇನು ನನ್ಗೆ ಹೇಳಲಿಲ್ಲ. ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿದ್ಲು, ಬೇರೆ ಏನು ಗೊತ್ತಿಲ್ಲ. ನಾಲ್ಗೆ ಸೀಳು ಬಿಡ್ತೇನೆ. ಹೇಳೋ, ನಿನಗ್ ಗೊತ್ತಿಲ್ಲದೆ ಅವಳು ಆಟೋ ಡ್ರೈವರ್ ಜೊತೆ ಹೋಗಕ್ ಸಾಧ್ಯವೇ ಇಲ್ಲ. ನಿಮ್ ಮನೆಗೂ ನನ್ಗೇನು ಗೊತ್ತಿಲ್ಲ ರೀ, ನನಗೇನು ಗೊತ್ತಿಲ್ಲ. ನಿಜ ಹೇಳೋ. ನಿಜ ಹೇಳಿಲ್ಲ ಅಂದ್ರೆ ನಿನ್ನನ್ನ ಇಲ್ಲೇ ಕೊಂದು ಹೂತಾಕ್ಬಿಡ್ತೀನಿ. ನಾನು ಎಂತವನು ಅಂತ ಗೊತ್ತಿಲ್ವ ನಿನ್ಗೆ? ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ ರೀ. ಅವ್ರು ಎಲ್ಲೇ ಓಡೋಗ್ಲಿ, ನನ್ನ ಕೈ ಸಿಕ್ತಾರೆ. ಅವ್ರನ್ನ ಹಿಡಿದು ಇಬ್ರನ್ನು ಸಮಾಧಿ ಮಾಡ್ಬಿಡ್ತೀನಿ. ನಾಗರಾಜ, ಅವರಿಬ್ರು ಎಲ್ಲಿದ್ರು ಹುಡುಕ್ಲೇಬೇಕು. ನಡಿಯೋ. ಥ್ಯಾಂಕ್ಸ್ ಕಣ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಥ್ಯಾಂಕ್ಸ್ ಉಪಕಾರ ಅಂತ ಎಲ್ಲ ಮಾತಾಡಿದ್ರೆ ಮತ್ತೆ ಬೆಂಗಳೂರಿಗೆ ಕಳಿಸ್ಬಿಡ್ತೀನಿ ನೋಡು. ಅಯ್ಯೋ ಆಗ ಮಾತ್ರ ಮಾಡಬೇಡಿ. ಸುಮ್ಮನೆ ತಮಾಷೆಗೆ ಹೇಳಿದೆ ಸಿಸ್ಟರ್. ನಾವಿದ್ದೀವಿ, ಎದ್ರುಕೋಬೇಡಿ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡಪ್ಪ. ಆದಷ್ಟು ಬೇಗ ನನ್ಗೊಂದು ಕೆಲಸ ಹುಡ್ಕು. ನೋಡಪ್ಪ, ಈಗ ತಾನೇ ಮದ್ವೆ ಆಗಿದ್ಯಾ, ಅದನ್ನೆಲ್ಲ ಮರೆತು ನಮ್ಮನೆಯಲ್ಲೇ ಸ್ವಲ್ಪ ಆರಾಮಾಗಿರು. ಅಷ್ಟರಲ್ಲೇ ಯಾವ್ದಾನ ಒಂದು ಕೆಲಸ ನೋಡ್ತೀನಿ. ನೋಡಪ್ಪ, ನಮ್ಮ ಮನೆ ಚಿಕ್ಕದು, ಅಷ್ಟರಲ್ಲೇ ನಿಮ್ಮಿಬ್ರು ಪ್ರೀತಿ ಇಡ್ಸುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನಡೀರಿ, ಇವತ್ತು ನಂದೇ ಪಾರ್ಟಿ. ಹೋಟ್ಲಲ್ಲಿ ಸೀಟ್ ರಿಸರ್ವ್ ಮಾಡ್ತಿದ್ದೀನಿ, ಹೋಗೋಣ? ಬನ್ನಿ ಹೋಗೋಣ. ನಿಮ್ಮ ಅಪ್ಪನ ಇನ್ನೊಂದು ಮುಖ ನೀನು ಯಾವತ್ತೂ ನೋಡಿಲ್ಲ. ಅಂಥ ಒಂದು ರಹಸ್ಯ ನನ್ನ ಒಳಗೆ ಬಚ್ಚಿಟ್ಕೊಂಡಿದ್ದೀನಿ. ರಹಸ್ಯನಾ? ಏನ್ ರಹಸ್ಯಮ್ಮ? ಅಪ್ಪನ ಬಗ್ಗೆ ರಹಸ್ಯನಾ? ಏನ್ ಹೇಳಮ್ಮ? ಮಗಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಖುಷಿ ಪಡಬೇಕು ದುಃಖ ಪಡಬೇಕು ಅಂತ ಗೊತ್ತಾಗದ ಪರಿಸ್ಥಿತಿ ಶಕುಂತಲಾದು. ಮಗಳ ಮುಂದೆ ಬಾಯ್ಬಿಟ್ಟ ನಿಗೂಢವಾದ ರಹಸ್ಯ ಎಲ್ಲಿ ಮಗಳ ಹಾಗೂ ತನ್ನ ಜೀವಕ್ಕೆ ಅಪಾಯ ತರುತ್ತೋ ಅನ್ನೋ ಆತಂಕ ಇನ್ನೂ ಹೆಚ್ಚೇ ಆಗಿತ್ತು. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಮಗಳು ತಾನು ಹೇಳಿರೋ ಭಯಾನಕ ರಹಸ್ಯನ ಕೇಳಿ ಹೆದರ್ಕೊಂಡಿದ್ರು, ಧೈರ್ಯ ಮಾಡಿ ಮನೆ ಬಿಟ್ಟು ಹೋಗಿತ್ತು. ಇದರ ಪರಿಣಾಮ ಏನಾಗುತ್ತೋ ಅನ್ನೋ ಭಯ ಅವಳನ್ನ ಕಾಡ್ತಾನೆ ಇತ್ತು.
ಕೊನೆಗೂ ಧೈರ್ಯ ಮಾಡಿ ಮೈಸೂರಿನಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಗಂಡನ ಜೊತೆ ಜೀವನ ಮಾಡ್ತಾ ಇರ್ತಾಳೆ ವೈಷ್ಣವಿ. ಆದ್ರೆ ಇದೆಲ್ಲ ಎಲ್ಲಿ ತನಕ? ವೈಷ್ಣವಿ, ಯಾಕೊಂಥರ ಇದೆಯಾ? ಹಾಗೇನಿಲ್ಲ, ಚೆನ್ನಾಗೇ ಇದ್ದೀನಿ. ಅಷ್ಟು ಗೊತ್ತಾಗ್ದಾರನ್ನ ನಾನು ನಿನ್ನ ಲವ್ ಮಾಡಿದ್ನ? ಮನ್ಸಲ್ಲಿ ಏನೋ ಇದೆ, ಆದ್ರೆ ನೀನು ಹೇಳ್ತಾ ಇಲ್ಲ. ನನ್ನ ಜೊತೆ ಬಂದು ತಪ್ಪು ಮಾಡಿದೆ ಅಂತ ಅನಿಸ್ತಾ ಇದೆಯಾ? ಯಾಕೆ ಸಚಿನ್ ಹಾಗೆಲ್ಲ ಮಾತಾಡ್ತೀಯಾ? ನನಗೆ ನಿನ್ ಬಿಟ್ರೆ ಬೇರೆ ಯಾರಿದ್ದಾರೆ? ಮತ್ತೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಿನ್ ಮೇಲೆ ನಂಬಿಕೆ ಇಲ್ದಿರಾ ನಾನು ಬನ್ನ? ಮತ್ತೆ ನಿಮ್ಮಮ್ಮ ಅದೇನೋ ರಹಸ್ಯ ಹೇಳಿದ್ರು ಅಂತ ಹೇಳಿದೆ. ಅದನ್ನ ಕೇಳಿದ್ದ ದಿನದಿಂದ ನೀನು ನಾರ್ಮಲ್ ಆಗಿ ಇದ್ದಿದ್ದೇ ಇಲ್ಲ. ಯಾವಾಗ್ಲೂ ಗಾಬರಿಲಿರ್ತೀಯ. ಇವತ್ತು ಬೆಳಗ್ಗೆ ನಾನು ಆಟೋ ಓಡ್ಸಕ್ಕೆ ಹೊರಗೆ ಹೋಗ್ತೀನಿ ಅಂದಾಗ ಗಾಬರಿಯಾಗೇ ಇದ್ದೆ. ಹೌದು, ನಂಗೆ ತುಂಬಾ ಭಯ ಆಗ್ತಾ ಇದೆ. ಯಾಕೆ ಭಯ? ಏನಂತ ರಹಸ್ಯ ಹೇಳಿದ್ರು ನಿಮ್ಮಮ್ಮ? ಅದು ನಿಮ್ಮ ಅಪ್ಪನ ಇನ್ನೊಂದು ಮುಖ ನೀನು ಯಾವತ್ತೂ ನೋಡಿಲ್ಲ. ಅಂಥ ಒಂದು ರಹಸ್ಯ ನನ್ನ ಒಳಗೆ ಬಚ್ಚಿಟ್ಕೊಂಡಿದ್ದೀನಿ. ರಹಸ್ಯನಾ? ಏನ್ ರಹಸ್ಯಮ್ಮ? ಅಪ್ಪನ ಬಗ್ಗೆ ರಹಸ್ಯನಾ? ಅಮ್ಮ ತುಂಬಾ ನೆನಪಾಗ್ತಾ ಇದ್ದಾರಾ? ಹೌದು, ಅಮ್ಮನ ಒಂದ್ಸರಿ ನೋಡ್ಬೇಕು ಅನ್ನಿಸ್ತಿದೆ. ನನಗೂ ಅಷ್ಟೇ, ಅಪ್ಪ ಅಮ್ಮನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಮದುವೆ ಆಗಿ ಹೇಗೂ 1 ತಿಂಗಳಾಯ್ತು. ವಾಪಸ್ ಬೆಂಗಳೂರಿಗೆ ಹೋಗ್ಬಿಡೋಣ. ನಿಮ್ಮ ಅಪ್ಪನ ಮನಸ್ಸು ಕರಗಿರ್ಬೋದು. ಚಾನ್ಸೇ ಇಲ್ಲ. ಬಹುಶಃ ಕಲ್ಲಾದ್ರೂ ಕರಗ್ಬೋದೇನೋ, ಆದರೆ ನಮ್ಮಪ್ಪನ ಮನ್ಸು ಮಾತ್ರ ಕರಗಲ್ಲ. ನಮ್ಮಪ್ಪನ ಮನಸ್ಸು ಕಲ್ಗಿಂತ ಕಠೋರ. ಇಲ್ದಿದ್ರೆ ಏನು? ಇಲ್ದಿದ್ರೆ? ಆ ಕಲ್ ಮನ್ಸಿನ ಕಠೋರದ ಕತೆ ಏನು ಅಂತ ನೀನು ನನಗೆ ಇವತ್ತು ಹೇಳಲೇಬೇಕು. ಏನು ರಹಸ್ಯ ಹೇಳಿದ್ರೆ ನಿಮ್ಮಮ್ಮ ಅಂಥದ್ದು? ಹೇಳು ವೈಷ್ಣವಿ. ನೋಡೋ, ಅಪ್ಪ ಅಮ್ಮನ ನೋಡ್ಬೇಕು ಅಂತ ಯಾರಿಗಾದ್ರೂ ಅನ್ಸುತ್ತೆ. ಆದ್ರೆ ನೀವಿಬ್ರು ಪ್ರೀತಿಗೋಸ್ಕರ ಮನೆ ಬಿಟ್ಟು ಬಂದಿರೋರು. ಈಗ ನೀನು ಅಪ್ಪ ಅಮ್ಮನ ನೋಡ್ಬೇಕು ಅಂತ ಊರಿಗೆ ಹೋದ್ರೆ ವೈಷ್ಣವಿ ತಂದೆ ನೀನು ಸುಮ್ಮನೆ ಬಿಡ್ತಾರಾ? ಯಾಕೆ ಬೇಕು ಸುಮ್ಮನೆ ಇದೆಲ್ಲ ತೊಂದರೆ? ವೈಷ್ಣವಿಗೆ ಅವ್ರ ತಾಯಿ ನೆನಪು ತುಂಬಾ ಕಾಡ್ತಾ ಇದೆ. ಒಂದೇ ಸಮ ಕೊರಗ್ತಾಳೆ. ನನ್ನ ಕೈಲಾಗಲ್ಲಪ್ಪ ಅವಳು ಸಂಕಟ ನೋಡಕ್ಕೆ. ನೋಡೋ, ಎಲ್ಲದನ್ನು ಸರಿ ಮಾಡೋದು ಶಕ್ತಿ ಇರೋದು ಕಾಲಕ್ಕೆ ಮಾತ್ರ. ಸ್ವಲ್ಪ ಟೈಮ್ ಕೊಡು. ನೀವಿನ್ನೂ ಮನೆ ಬಿಟ್ಟು ಬಂದು 1 ತಿಂಗಳಾಗಿರೋದು. ಒಂದು 3-4 ತಿಂಗಳು ಹೋಗ್ಲಿ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಕಣೋ, ನನಗೇನೋ ವೈಷ್ಣವಿ ಅವರಪ್ಪ ನಮ್ಮಿಬ್ರನ್ನ ಒಪ್ಕೋತಾರೆ ಅನ್ನೋ ನಂಬಿಕೆನೇ ಇಲ್ಲ. ನನಗ್ ಬಿಡು, ವೈಷ್ಣವಿಗೆ ನನ್ನಷ್ಟು ನಂಬಿಕೆ ಇಲ್ಲ. ಹಲೋ, ನನ್ನ ಹೆಸರು ಸುರೋಜ್ ಅಂತ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಲ್ಲ. ನಂಗೇನು ಗೊತ್ತಾಗ್ತಾ ಇಲ್ಲ. ಏನೋ ಆಗಕ್ ಹೋಗಿ ಇನ್ನೇನೋ ಆದ್ರೆ ಕಷ್ಟ ಅಲ್ವಾ? ಟ್ರೈ ಮಾಡಿ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ. ಕೆಟ್ಟದೇ ಆಗುತ್ತೆ ಅಂತ ಯಾಕೆ ಅನ್ಕೋಬೇಕು? ಒಳ್ಳೇದು ಆಗ್ಬೋದಲ್ವಾ? ನೋಡಿ, ನೀವ್ಯಾರು ಯೋಚನೆ ಮಾಡಬೇಡಿ. ಇದರಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗೋದಿಲ್ಲ. ನೀವು ಇಲ್ಲಿದ್ದೀರಾ ಅಂತ ನಾವು ಯಾರಿಗೂ ತಿಳಿಸೋದಿಲ್ಲ. ನಮ್ಮ ಪ್ರೋಗ್ರಾಮಲ್ಲಿ ನಿಮ್ಮ ನೋವುಗಳನ್ನ, ಉದ್ದೇಶಗಳನ್ನ ಹೇಳೋದ್ರಾಯ್ತು. ನಮ್ಮ ಪ್ರೋಗ್ರಾಮಲ್ಲಿ ಎಷ್ಟೋ ಫ್ಯಾಮಿಲಿಗಳು ಒಂದಾಗಿದೆ. ನೀವು ಬದುಕು ಜಟಕ ಬಂಡಿ ಪ್ರೋಗ್ರಾಮ್ ನೋಡಿರ್ತೀರ. ಸರ್, ನಮ್ಮ ಬದುಕು ಜಟಕ ಬಂಡಿ ತುಂಬಾ ಫೇಮಸ್ ಕಾರ್ಯಕ್ರಮ, ನಿಮಗೂ ಗೊತ್ತಿರಬೇಕು. ನೋಡಿ, ಇದು ನಮ್ಮ ಫ್ಯಾಮಿಲಿ ವಿಷಯ. ನಮ್ಮ ಮಗಳು ನಿಮಗೆ ಸಿಕ್ಕಿದ್ದಾಳೆ ಅಂದಮೇಲೆ ಅವಳ ಅಡ್ರೆಸ್ ಕೊಡಿ, ನಾನೇ ಹೋಗಿ ಕರ್ಕೊಂಬರ್ತೀನಿ. ಮನೇಲೇ ಡಿಸ್ಕಸ್ ಮಾಡ್ತೀವಿ, ಆದರೆ ಸ್ಟುಡಿಯೋದಲ್ಲಿ ಬೇಡ. ಸರ್, ತಪ್ಪು ತಿಳಿಬಿಡಿ. ನಮ್ಮ ಬದುಕು ಜಟಕ ಬಂಡಿ ಪ್ರೋಗ್ರಾಮ್ಗೆ ಅದರದೇ ಆದ ರೂಲ್ಸ್ ಇದೆ. ಹಾಗಾಗಿ ನಿಮ್ಮ ಮಗಳು ಎಲ್ಲಿದ್ದಾಳೆ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಸ್ಟುಡಿಯೋಗೆ ಬಂದರೆ ನೀವು ನಿಮ್ಮ ಮಗಳನ್ನ ಮೀಟ್ ಮಾಡ್ಬೋದು. ನಮ್ಮ ಕಾರ್ಯಕ್ರಮದ ಉದ್ದೇಶ ಒಂದೇ, ಒಡೆದೋಗಿರೋ ಕುಟುಂಬಗಳನ್ನ ಒಂದು ಮಾಡೋದು. ವೈಷ್ಣವಿ ಖಂಡಿತ ಬರ್ತಾಳಾ? ಎಸ್ ಸರ್. ಆಟೋ ಡ್ರೈವರ್ ಅವರು ಬರ್ತಾರೆ. ವೈಷ್ಣವಿಗೆ ನೀವೇನು ಮಾಡೋದಿಲ್ಲ ತಾನೆ? ಅವಳನ್ನ ಕ್ಷಮಿಸಿದೀರಾ ಅಲ್ವಾ? ಮೊದಲು ಅವಳು ಸಿಗ್ಲಿ. ನೋಡೋ, ಅಲ್ಲಿ ಅಗತ್ಯ ಇಲ್ದಿರೋ ವಿಷಯಗಳನ್ನ ಮಾತಾಡಬಾರ್ದು, ಗೊತ್ತಾಯ್ತಾ? ಸರಿ, ಬಾ ಹೋಗೋಣ. ಮೇ 20, 2012.
1 ತಿಂಗಳ ಹಿಂದೆ ತನ್ನ ಅಪ್ಪನ ಇಷ್ಟಕ್ಕೆ ವಿರೋಧವಾಗಿ ಮನೆ ಬಿಟ್ಟು ಹೋದ ವೈಷ್ಣವಿ ತನ್ನ ಗಂಡನ ಜೊತೆ ಬದುಕು ಜಟಕಾ ಬಂಡಿ ಕಾರ್ಯಕ್ರಮಕ್ಕೆ ಬರ್ತಾಳೆ. ಅವಳಿಗೆ ಅಲ್ಲಿ ತನ್ನ ನಿರ್ದಯಿ ಹಾಗೂ ಕಟುಕ ತಂದೆ ಬರ್ತಾನೆ ಅನ್ನೋ ಸುಳಿವು ಇರೋದಿಲ್ಲ. ಕಾರ್ಯಕ್ರಮದ ವೇದಿಕೆ ಅಪ್ಪ ಹಾಗೂ ಮಗಳನ್ನ ಒಂದು ಮಾಡುತ್ತಾ ಆಟೋ ಡ್ರೈವರ್ ಸಚಿನ್ನನ್ನ ನಾಗೇಂದ್ರ ಅಳಿಯನಾಗಿ ಒಪ್ಕೋತಾನ. ಇವೆರಡೂ ಆಗೋದಿಲ್ಲ. ಆ ಕಾರ್ಯಕ್ರಮದಲ್ಲಿ ನಡೆದಿದ್ದೇ ಬೇರೆ. ಅಲ್ಲಿ ಒಂದು ಸ್ಫೋಟಕ ರಹಸ್ಯ ಬಯಲಾಗುತ್ತೆ. ಬದುಕು ಜಟಕಾ ಬಂಡಿ. ಸ್ನೇಹಿತರೆ, ಬದುಕು ಜಟಕಾ ಬಂಡಿ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬಲ್ಲವರು ಹೇಳಿದ್ದಾರೆ, ಅಮರ ಮಧುರ ಪ್ರೇಮ. ಆಹಾ, ಪ್ರೀತಿ ಪ್ರೇಮ ಎಷ್ಟು ಸಿಹಿಯಾದದ್ದು, ಎಷ್ಟು ಮಧುರವಾದದ್ದು. ಆದರೆ ಕೆಲವೊಮ್ಮೆ ಅದು ಕಹಿ ಆಗತ್ತೆ. ಒಂದೊಮ್ಮೆ ವಿಷವೂ ಆಗಬಹುದಲ್ಲ. ಅದು ಕಹಿ ಆಗದ ಹಾಗೆ, ವಿಷ ಆಗದ ಹಾಗೆ ನೋಡಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರೀತಿ ಸಿಹಿಯಾಗಬೇಕು, ನಮ್ಮ ಬದುಕನ್ನ ಬೆಳಗಬೇಕು. ಇಂಥ ಸಂದೇಶ ಇದೆ ಈ ಸಂಚಿಕೆಯಲ್ಲಿ. ಆ ಸಂದೇಶವನ್ನ ಹೊತ್ತು ತರುವಂತಹ ಈ ಸಂಚಿಕೆಯ ವಿಶೇಷ ಅತಿಥಿಗಳು ಸಚಿನ್ ಮತ್ತು ವೈಷ್ಣವಿ. ಇಬ್ರು ಬೆಂಗಳೂರಿನ ರಾಜಾಜಿನಗರದವರು. 4 ವರ್ಷದಿಂದ ಪರಸ್ಪರ ಪ್ರೀತಿಸುತ್ತಿದ್ದಾರೆ. ಈ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗಲಿಲ್ಲ. ಅದನ್ನ ಧಿಕ್ಕರಿಸಿ ಇಬ್ರು ಈಗ ಮದುವೆಯಾಗಿದ್ದಾರೆ. ಆ ಸುಂದರ ಜೋಡಿನ ಬರ್ಮಾಡ್ಕೊಳ್ಳೋಣ. ಬನ್ನಿ ವೈಷ್ಣವಿ, ಸಚಿನ್. ಹಾರ್ಟಿ ವೆಲ್ಕಮ್. ಥ್ಯಾಂಕ್ ಯು. ನಮಸ್ತೆ. ಹಾ, ಹೇಗನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ನೀವು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಹೌದಾ? ಈ ಮುದ್ದಾದ ಜೋಡಿ ನೋಡಿ ನಮ್ಮೆಲ್ಲರಿಗೂ ಸಹ ಖುಷಿ ಆಗ್ತಾ ಇದೆ. ಒಂದು ವಿಷಯನ ಈಗ ನಾವು ಹೇಳ್ತೀವಿ, ಇದರಿಂದ ನಿಮಗೆ ಸಂತೋಷ ಆಗುತ್ತೋ, ಗಾಬರಿ ಆಗುತ್ತೋ, ಭಯ ಆಗುತ್ತೋ ಗೊತ್ತಿಲ್ಲ. ಒಟ್ಟಾರೆ ಆ ಕ್ಷಣಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ವೈಷ್ಣವಿ, ಅಕಸ್ಮಾತ್ ನಿಮ್ ತಂದೆ ತಾಯಿ ಇಲ್ಲಿಗೆ ಬಂದ್ರೆ ಹೇಗನ್ಸುತ್ತೆ? ಇಲ್ಲಿಗೆ ಅಮ್ಮ ಬಂದಿದ್ದಾರಾ? ಹೌದು. ನಿಮ್ಮನ್ನ, ನಿಮ್ ತಾಯಿಯವ್ರನ್ನ ಭೇಟಿ ಮಾಡಿಸ್ಬೇಕು ಅಂತಾನೆ ನಾವು ನಿಮ್ ತಂದೆ ತಾಯಿನ ಇಲ್ಲಿ ಕರೆಸಿದೀವಿ. ಬನ್ನಿ ಮಿಸ್ಟರ್ ಶಕುಂತಲಾ, ಮಿಸ್ಟರ್ ನಾಗೇಂದ್ರ. ನಾಗೇಂದ್ರ ಅವರೇ, ಶಕುಂತಲಾ ಮೇಡಮ್, ನಮ್ಮ ಕರೆಗೆ ಓಗೊಟ್ಟು ಅದನ್ನು ಒಪ್ಪಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ. ನಿಮ್ಮಿಬ್ಬರಿಗೆ ತುಂಬ ಥ್ಯಾಂಕ್ಸ್. ನಾಗೇಂದ್ರ ಅವರೇ, ನಿಮ್ಮ ಮಗಳು ವೈಷ್ಣವಿ ಆಟೋ ಓಡಿಸುವಂತಹ ಸಚಿನ್ ಜೊತೆ ಮದುವೆಯಾಗಿದ್ದು ನಿಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ, ನಿಜಾನಾ? ಹೌದು, ಇವರಿಬ್ಬರು ಮದುವೆ ನನಗೆ ಇಷ್ಟ ಇರಲಿಲ್ಲ. ಅಲ್ಲ, ಇಬ್ರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ. ಒಬ್ಬ ವ್ಯಕ್ತಿನ ಆತ ಮಾಡೋ ಕೆಲಸದಿಂದ ಅಳಿಯೋದು ತುಂಬಾ ತಪ್ಪಾಗತ್ತಲ್ವಾ? ಇಷ್ಟಕ್ಕೂ ಆಟೋ ಓಡಿಸೋದನ್ನ ಯಾಕೆ ಕನಿಷ್ಠ ಅಥವಾ ಕೀಳು ಅಂತ ನಾವು ಅನ್ಕೋಬೇಕು ಹೇಳಿ? ಎಷ್ಟು ಜನರನ್ನ ಸರಿಯಾಗಿ ಸೇಫ್ ಆಗಿ ತಾವು ತಲುಪಬೇಕಾದ ಕಡೆ ಅವರು ತಲುಪಿಸ್ತಾರೆ. ಆಸ್ಪತ್ರೆಗೆ, ಎಷ್ಟು ಎಮರ್ಜೆನ್ಸಿ ಸಂದರ್ಭದಲ್ಲಿ, ಆಫೀಸ್ಗೆ, ಬ್ಯಾಂಕ್ಗೆ ಒಂದು ಆಟೋ ಸ್ಟ್ರೈಕ್ ಆದ್ರೆ ನಾವು ಎಷ್ಟು ಒದ್ದಾಡ್ತೀವಿ. ಅವ್ರನ್ನ ನಾವು ಗೌರವಿಸ್ಬೇಕಲ್ವಾ? ಗೌರವಿಸೋದು ಅಂದ್ರೆ ನನ್ನ ಮಗಳನ್ನ ಈ ಆಟೋ ಡ್ರೈವರ್ಗೆ ಕೊಟ್ಟು ಮದುವೆ ಮಾಡೋದು ಅಂತ ನಿಮ್ಮ ಮಾತಿನ ಅರ್ಥನಾ? ನಾಗೇಂದ್ರ ಅವರೇ, ಪ್ಲೀಸ್ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಅವರಿಬ್ರಿಗೂ ಈಗ ಬೇಕಾಗಿರೋದು ನಿಮ್ಮ ಆಸರೆ, ನಿಮ್ಮ ಆಶೀರ್ವಾದ. ಅದು ಅವರಿಗೆ ದಕ್ಕಬೇಕು. ನೀವಿಬ್ರು ಪರಸ್ಪರ ಮತ್ತೆ ಒಂದಾಗಬೇಕು ಅನ್ನೋ ಉದ್ದೇಶದಿಂದ ಈ ಬದುಕು ಜಟಕಾ ಬಂಡಿ ಕಾರ್ಯಕ್ರಮದಲ್ಲಿ ನಿಮ್ಮಿಬ್ಬರನ್ನ ನಾವು ಒಟ್ಟಾಗಿ ಸೇರಿಸಿದ್ದೀವಿ. ಏನ್ ಹೇಳ್ತೀರಿ? ನಾನು ಇವ್ರನ್ನ ನನ್ನ ಮನೆಗೆ ಸೇರಿಸ್ಕೋಬೇಕು ಅಂತ ತಾನೇ ನೀವು ಹೇಳ್ತಿರೋದು? ಹೌದು. ಸೇರಿಸ್ಕೊಳ್ಳೋ ತಯಾರಿದೆ. ಅರೆ, ನಿಜವಾಗ್ಲೂ ಇದು ಇಷ್ಟು ಸುಲಭವಾಗಿ ಪರಿಹಾರ ಆಗತ್ತೆ, ಇಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆದ್ರೆ ವೈಷ್ಣವಿನ ಮಾತ್ರ ನನಗೆ ಇಷ್ಟ ಇಲ್ದಿರೋ ಈ ಮದುವೆನ ಮುರ್ಕೊಂಡು ಬಂದ್ರೆ ಮಾತ್ರ ನನ್ನ ಮನೆಗೆ ಅವಳನ್ನ ಸೇರಿಸ್ಕೋತೀನಿ ಅಷ್ಟೇ. ನಾಗೇಂದ್ರ ಅವರೇ, ಯಾರು ಒಪ್ಲಿ ಬಿಡ್ಲಿ, ಸಚಿನ್ ವೈಷ್ಣವಿ ಇಬ್ರು ಈಗ ಗಂಡ ಹೆಂಡತಿ. ನಮ್ಮ ದೇಶದಲ್ಲಿ, ನಮ್ಮ ಧರ್ಮದಲ್ಲಿ ಗಂಡ ಹೆಂಡತಿ ಸಂಬಂಧಕ್ಕೆ ಎಂಥ ಬೆಲೆ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತಲ್ವಾ? ನೀವು ಮಗಳನ್ನ ಸ್ವೀಕಾರ ಮಾಡ್ತಿದ್ದೀರಿ ಅಂದ್ರೆ ಅಳಿಯನೂ ಸ್ವೀಕರಿಸಬೇಕು ತಾನೆ? ನೀವು ತಿಳಿದವರು, ದೊಡ್ಡೋರು, ಹೀಗೆ ಮಾಡೋದ್ರಿಂದ ನಿಮ್ಮ ದೊಡ್ಡತನ ಇನ್ನೂ ಹೆಚ್ಚಾಗತ್ತೆ. ಆ ಹೆಚ್ಚಾಗೋ ದೊಡ್ಡತನಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೀವಿ. ಏನ್ ಹೇಳ್ತೀರಿ?
ಮೇಡಮ್ ಅವ್ರು ನನ್ನ ಗಂಡನ ಒಪ್ಕೊಂಡೇ ಇದ್ರು ಏನೂ ವ್ಯತ್ಯಾಸ ಆಗೋದಿಲ್ಲ. ನನಗೆ ಬೇಕಾಗಿರೋದು ನಮ್ಮಮ್ಮ. ನಮ್ಮಮ್ಮನ ಆಶೀರ್ವಾದ ಇದ್ರೆ ನಂಗೆ ಸಾಕು. ನಮ್ಮಪ್ಪನೇ ಬಂದು ನನ್ನ ಮನೆ ಕರೆದ್ರು ನಾನು ಆ ಮನೆ ಕಾಲಿಡೋದಿಲ್ಲ. ಅವ್ರನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗತ್ತೆ. ವೈಷ್ಣವಿ, ಇವ್ರ ಎದುರಿಗೆ ನನಗೆ ನೀನು ಅವಮಾನ ಮಾಡ್ತಿದ್ಯಾ? ನನ್ನನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ನನ್ನ ಬಗ್ಗೆ ನಿನಗೆ ಗೊತ್ತಿದೆ ತಾನೆ? ಗೊತ್ತು, ಚೆನ್ನಾಗಿ ಗೊತ್ತು. ವೈಷ್ಣವಿ, ನೀವು ನಿಮ್ಮ ತಂದೆ ತಾಯಿ ನೀವೆಲ್ಲ ಒಟ್ಟಾಗಿ ಸೇರಬೇಕು ಅನ್ನೋ ಉದ್ದೇಶದಿಂದ ನಾವು ಇಷ್ಟೊಂದು ಕಷ್ಟಪಟ್ಟು ನಿಮ್ಮಿಬ್ಬರನ್ನ ಒಂದುಗೂಡಿಸೋಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗ ನೋಡಿದ್ರೆ ಅಪ್ಪ ಬೇಡ, ನಾವು ಮನೆಗೆ ಹೋಗಲ್ಲ, ಈ ಥರ ಎಲ್ಲ ಹೇಳ್ತಿದ್ದೀರಲ್ಲ, ಯಾಕೆ? ಅಂಥದ್ದೇನಾಗಿದೆ? ಮೇಡಮ್, ನಾನು ಈ ಪ್ರೋಗ್ರಾಮಿಗೆ ಬಂದಿದ್ದೆ ನಮ್ಮ ಅಮ್ಮಂಗೋಸ್ಕರ. 1 ತಿಂಗಳಿಂದ ನಂಗೆ ಅವ್ರದೇ ಯೋಚನೆ. ಯಾಕಂದ್ರೆ ನಮ್ಮಪ್ಪ ಅವ್ರಿಗೆ ಏನು ಮಾಡ್ತಾರೋ ಅಂತ ಭಯ. ಯಾಕೆ? ನಿಮ್ಮಪ್ಪ ಅಷ್ಟೊಂದು ಕೆಟ್ಟೋರಾ? ನಮ್ಮಪ್ಪ ಒಬ್ಬ ಕೊಲೆಗಾರ, ಕ್ರಿಮಿನಲ್. ವೈಷ್ಣವಿ, ಬಾಯಿ ಬಂದಾಗ ಮಾತಾಡ್ಬೇಡ. ನೋಡು, ನೀನ್ ಬಾಯಿ ಮುಚ್ಚಿಬಿಟ್ಟಿದ್ರು ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನನ್ನೂ ಕೊಲೆ ಮಾಡ್ತೀರಾ? ಮೇಡಮ್, ನಾನು ಹೇಳ್ತಿರೋದು ನಿಜ. 1 ಅಲ್ಲ 2 ಅಲ್ಲ 3 ಕೊಲೆಗಳನ್ನ ಮಾಡಿ ನಮ್ಮ ಮನೆ ಹಿತ್ಲಲ್ಲಿ ಊತಾಕಿದ್ದಾರೆ. ವೈಷ್ಣವಿ, ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಮ ತಂದೆ ಮೇಲಿನ ಕೋಪಕ್ಕೆ ಏನೋ ಕತೆ ಕಟ್ತಾ ಇದ್ದೀರಾ? ಇಲ್ಲ ಮೇಡಮ್, ನಾನು ಹೇಳ್ತಾ ಇರೋದು ಸತ್ಯ. ಈ ವಿಷಯ ನಾನು ಯಾರಿಗಾರು ಹೇಳಬೇಕು ಅಂತ ಅನ್ಕೊಂಡಿದ್ದೆ. ಇವತ್ತು ನಂಗೆ ಅವಕಾಶ ಸಿಕ್ಕಿದೆ. ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನಮ್ಮ ಮನೆ ಹಿತ್ಲಲ್ಲಿ ಬಂದು ನೋಡಿ, ಅಲ್ಲಿ 3 ಶವಗಳು ಸಿಗುತ್ತೆ. ಮತ್ತೊಂದ್ಸರಿ ಹೇಳ್ತಿದ್ದೀನಿ, ನಮ್ಮಪ್ಪ ಒಂದು ದೊಡ್ಡ ಕೊಲೆಗಾರ, ಕ್ರಿಮಿನಲ್ ಅವರು. ನೀವೆಲ್ಲ ಸೇರಿ ನಾಟಕ ಆಡ್ತಿದ್ದೀರಾ. ನನಗೆ ಅವಮಾನ ಮಾಡ್ಬೇಕು ಅಂತ ನಾನು ಇಲ್ಲಿ ಕರೆಸಿದ್ದೀರಾ. ನನಗೆ ಈ ಪ್ರೋಗ್ರಾಮ್ ಬೇಡ, ಏನು ಬೇಡ. ಶಕುಂತಲಾ, ಬಾ ಹೋಗೋಣ, ಬಾ. ಬದುಕು ಜಟಕಾ ಬಂಡಿ ಕಾರ್ಯಕ್ರಮದಲ್ಲಿ ವೈಷ್ಣವಿ ತನ್ನ ಅಪ್ಪ ಒಬ್ಬ ಕೊಲೆಗಾರ ಅನ್ನೋ ಶಾಕಿಂಗ್ ಸುದ್ದಿ ಹೇಳ್ತಾಳೆ. ಅವಳ ಮಾತು ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗುತ್ತೆ. ಇದರಿಂದ ಒಂದು ನಿಗೂಢ ರಹಸ್ಯ ಜನಗಳ ಮುಂದೆ ಬರುತ್ತೆ. ತನ್ನ ಸ್ವಂತ ಅಪ್ಪ ಒಬ್ಬ ಅಮಾನುಷ ಕೊಲೆಗಾರ ಅನ್ನೋ ಸುದ್ದಿ ಕೇಳಿ ಅಲ್ಲಿದ್ದವರೆಲ್ಲ ದಂಗಾಗಿ ಹೋಗ್ತಾರೆ. ಕೊಲೆಯಾದ ಆ 3 ಜನ ಯಾರು? ನಾಗೇಂದ್ರ ಆ ಕೊಲೆಗಳನ್ನ ಯಾಕೆ ಮಾಡ್ತಾನೆ ಅನ್ನೋ ಪ್ರಶ್ನೆಗಳಿಗೆ ವೈಷ್ಣವಿಲೂ ಉತ್ತರ ಇಲ್ಲ. ಕ್ಯಾಮ್ರಾ ಮುಂದೆ ತನ್ನ ಮಗಳೇ ತನ್ನನ್ನ ಕೊಲೆಗಾರ ಅಂತ ಹೇಳಿದ್ರಿಂದ ನಾಗೇಂದ್ರ ಗಾಬರಿ ಆಗ್ತಾನೆ. ತಕ್ಷಣ ಹೆಂಡತಿನ ಕರ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಏನ್ ಹೇಳ್ತೆ ಹೇಳೋ, ಹೇಳೋ. ಏನು ಇಲ್ಲ, ಅವಳು ಶೋನಲ್ಲಿ ಏನ್ ಹೇಳಿದ್ಲು ಅಷ್ಟೇ ಹೇಳಿದ್ದು. ಅದನ್ನೇ ಏನ್ ಹೇಳ್ದೆ ನೀನು? ನೀವು 3 ಕೊಲೆ ಮಾಡಿ ಹಿತ್ಲಲ್ಲಿ ಹೂತ ಹಾಕಿದೀರಾ ಅಂತ ಹೇಳಿದೆ. ಎಲ್ಲ ಹಾಳು ಮಾಡ್ಬಿಟ್ಟಿ ನೀನು, ಎಲ್ಲ ಹಾಳು ಮಾಡ್ಬಿಟ್ಟಿ ನೀನು. ಈ 3 ಕೊಲೆಗಳ ವಿಷಯ ನಿಮ್ಗೆ ಯಾವಾಗ ಗೊತ್ತಾಯ್ತು? 15 ದಿನದಿಂದ ಅಮ್ಮ ಹೇಳಿದ್ರು. ನೀನು ಓದಕ್ಕೆ ಅಂತ 2 ವರ್ಷ ನಿಮ್ ಚಿಕ್ಕಮ್ಮನ ಮನೆಗೆ ಹೋಗಿದ್ಯಲ್ಲ? ಹೌದು. ಆಗಿಲ್ಲ ಏನಾಯ್ತು ಗೊತ್ತಾ? ಏನಾಯ್ತಮ್ಮ? ನಿಮ್ಮಪ್ಪ 3 ಕೊಲೆಗಳು ಮಾಡಿದ್ದಾರೆ ವೈಷ್ಣವಿ. ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ನಿಮ್ಮಪ್ಪ ಒಂದು ದಿವಸ ಮನೆ ಹಿತ್ತಲ್ಲಿ ಹಳ್ಳ ತೋಡ್ತಾ ಇದ್ರು. ನನಗೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ನಾ ಕೇಳಿದೆ, ರೀ ಹಿತ್ತಲಲ್ಲಿ ಹಳ್ಳ ತೋಡಿಸ್ತಾ ಇದ್ರಲ್ಲ, ಯಾಕೆ? ನಿನಗೆ ಯಾಕದಲ್ಲ? ನಿನ್ನ ಕಣ್ಣು ಕಿವಿ ಬಾಯೆಲ್ಲ ಮುಚ್ಕೊಂಡಿರ್ಬೇಕು ಏನೋ. 3ನೇ ಸಲ ಹಳ್ಳ ತೋಡಿಸ್ದಾಗ್ಲೇ ನಂಗೆ ಗೊತ್ತಾಗಿದ್ದು ನಿಮ್ಮಪ್ಪ ಏನ್ ಮಾಡಿದ್ದಾರೆ ಅಂತ.
ನನ್ನ ಮಾತು ಕೇಳು. ನಿಮ್ಮ ಅಪ್ಪನ ವಿರುದ್ಧವಾಗಿ ಹೋದ್ರೆ ಅವ್ರು ನಿನ್ನೂ ಕೊಂದು ಹಾಕ್ತಾರೆ, ಆ ಸಚಿನ್ನೂ ಕೊಂದು ಹಾಕ್ತಾರೆ. ಅಮ್ಮ, ಅಪ್ಪ ಕೊಂದಾಕಿದ್ರಲ್ಲ, ಅವ್ರ 3 ಜನ ಯಾರು? ಕೊಲೆಯಾದ 3 ಜನ ಯಾರು ಅಂತ ಗೊತ್ತಾ ನಿಮಗೆ? ಇಲ್ಲ ಸರ್, ಗೊತ್ತಿಲ್ಲ. ನಿಮ್ಮಮ್ಮ ಅದನ್ನು ಹೇಳಿಲ್ವಾ? ಹೇಳಿಲ್ಲ. ವೈಷ್ಣವಿಯ ತಾಯಿ ತನ್ನ ಗಂಡನ ಅಸಲಿ ರೂಪವನ್ನ ವೈಷ್ಣವಿಗೆ ಹೇಳಿರ್ತಾಳೆ. ಆದ್ರೆ ನಾಗೇಂದ್ರ ಕೊಲೆ ಮಾಡಿದ ಆ 3 ಜನ ಯಾರು? ಈ ಉತ್ತರ ವೈಷ್ಣವಿಗೂ ಗೊತ್ತಿರಲಿಲ್ಲ. ಆದ್ರೆ ಈ ಸತ್ಯ ವೈಷ್ಣವಿಯ ತಾಯಿ ಶಕುಂತಲಾಗೆ ಗೊತ್ತಿತ್ತು. ಟಿವಿ ಕಾರ್ಯಕ್ರಮದಲ್ಲಿ ವೈಷ್ಣವಿ ಈ ಭಯಾನಕ ರಹಸ್ಯವನ್ನ ಜಗತ್ತಿಗೆ ಹೇಳ್ತಾಳೆ. 4 ವರ್ಷಗಳ ಹಿಂದೆ ನಡೆದ ಅಮಾನುಷ ಹತ್ಯಾಕಾಂಡ ಒಂದಲ್ಲ ಒಂದಿನ ಬಯಲಿಗೆ ಬರಲೇಬೇಕು. ಕೊಲೆ ಮಾಡಿ ಶವಗಳನ್ನ ಭೂಮಿ ಒಳಗೆ ಹೂತಿಡಬಹುದು, ಆದ್ರೆ ಸತ್ಯನ ಹೂತಿಡೋದಕ್ಕೆ ಎಲ್ಲೂ ಜಾಗ ಇಲ್ಲ. ಹೂತಿಟ್ರು ಒಂದಲ್ಲ ಒಂದಿನ ಅದು ಆಚೆ ಬರಲೇಬೇಕು. ಹಾಗೆ ಆ 3 ಶವಗಳ ಹಿಂದಿನ ಕಥೆಯು ಹೊರಗೆ ಬರುತ್ತೆ. ಆ ರೋಚಕ ಕತೆ ನಾಳಿನ ಕ್ರೈಮ್ ಫೈಲ್ ಸಂಚಿಕೆಯಲ್ಲಿ ಮುಂದುವರಿಯಲಿದೆ. ತಪ್ಪದೆ ನೋಡ್ತಿರಲ್ಲ. ನಾವು ಕತೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.